ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಇಬ್ಬರು ವ್ಯಕ್ತಿಗಳು ನಿಮ್ಮ ಸಾವಿನ ಜಾಲವನ್ನು ಹೆಣೆಯುತ್ತಿದ್ದಾರೆ. ಸ್ನೇಹಿತರೆ, ಇಂದು ನಾನು ನಿಮಗೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಎಚ್ಚರಿಕೆಯಾಗಿರುವ ಒಂದು ವಿಷಯವನ್ನು ಹೇಳಲು ಬಂದಿದ್ದೇನೆ. ನಿಮ್ಮ ಸುತ್ತಮುತ್ತಲೇ ಇಬ್ಬರು ಅಂತ ವ್ಯಕ್ತಿಗಳು ಇದ್ದಾರೆ. ಅವರು ರಹಸ್ಯವಾಗಿ ನಿಮಗೆ ಒಂದು ದೊಡ್ಡ ಮತ್ತು ಅಪಾಯಕಾರಿ ಜಾಲವನ್ನು ಹೆಣೆಯುತ್ತಿದ್ದಾರೆ. ಈ ಜಾಲವು ನಿಮ್ಮ ಸಂತೋಷವನ್ನು, ನಿಮ್ಮ ಹಣವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮುಂಬರುವ ಪ್ರಗತಿಯನ್ನು ಎಲ್ಲವನ್ನೂ ನುಂಗಿಬಿಡಲಿದೆ. ನಾನು ನಿಮ್ಮನ್ನು ಹೆದರಿಸಲು ಬಂದಿಲ್ಲ, ನಿಮ್ಮನ್ನು ಜಾಗೃತಗೊಳಿಸಲು ಬಂದಿದ್ದೇನೆ. ಏಕೆಂದರೆ ಜುಲೈ 20ರಿಂದ 31ರವರೆಗೆ ಈ ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹಂತ ತಿರುವನ್ನು ತರುತ್ತವೆ. ಇಲ್ಲಿ ಒಂದು ವೇಳೆ ನೀವು ಜಾಗರೂಕರಾಗದಿದ್ದರೆ ಆ ಜಾಲವು ಇನ್ನೂ ಬಲಗೊಳ್ಳುತ್ತದೆ. ಆದರೆ ಒಂದು ವೇಳೆ ನೀವು ಅರ್ಥ ಮಾಡಿಕೊಂಡು ಸರಿಯಾದ ಹೆಜ್ಜೆಯನ್ನು ಇಟ್ಟರೆ ಅದೇ ಜಾಲದಲ್ಲಿ ಆ ಜನರು ತಮ್ಮದೇ ಕಾಲುಗಳಿಂದ ಸಿಕ್ಕಿ ಬೀಳಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ಶನಿದೇವನು ಜುಲೈ 27ರಂದು ತಮ್ಮ ವಕ್ರ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ. ಶನಿಯು ವಕ್ರವಾಗಿದ್ದಾಗ ಹಿಂದೆ ಮಾಡಲಾದ ಯಾವುದೇ ತಪ್ಪು ಕೆಲಸದ ಪ್ರಭಾವವು ಅದನ್ನು ಮಾಡಿದವರ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ. ಇದರೊಂದಿಗೆ ಗುರುಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರ ಬರುವ ಕಾರಣದಿಂದ ತನ್ನ ಪೂರ್ಣ ಶಕ್ತಿಯನ್ನು ಸ್ವಲ್ಪ ಮರೆ ಮಾಡುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗುತ್ತವೆ. ಇದೇ ಕಾರಣಕ್ಕೆ ನಿಮ್ಮ ವಿರುದ್ಧ ಹೆಣೆಯಲಾಗುತ್ತಿರುವ ಸಂಚು ಈ ದಿನಗಳಲ್ಲಿ ವೇಗವಾಗಿ ಮುಂದೆ ಸಾಗುತ್ತಿದೆ. ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಹತ್ತಿರ, ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿ ಕುಳಿತಿದ್ದಾರೆ. ಒಬ್ಬನು ನಿಮ್ಮೊಂದಿಗೆ ನಗುತ್ತಾ ಮಾತನಾಡುತ್ತಾನೆ, ನಿಮ್ಮೊಂದಿಗೆ ಊಟ ಮಾಡುತ್ತಾನೆ, ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯವನ್ನು ತಿಳಿದುಕೊಂಡಿದ್ದಾನೆ. ಆದರೆ ಒಳಗಿನಿಂದ ನಿಮ್ಮ ಪ್ರತಿಯೊಂದು ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುತ್ತಾನೆ. ನೀವು ಸ್ವಲ್ಪ ಮುಂದೆ ಸಾಗಿದರೆ ಅವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಎರಡನೇ ವ್ಯಕ್ತಿ ನಿಮ್ಮೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಾನೆ, ನಿಮ್ಮ ಪ್ರತಿಯೊಂದು ದುಃಖದಲ್ಲಿ ಜೊತೆಯಾಗಿ ಇರುವುದಾಗಿ ಭರವಸೆ ನೀಡುತ್ತಾನೆ, ನಿಮ್ಮನ್ನು ಭಾವನಾತ್ಮಕವಾಗಿ ತನ್ನ ಜಾಲದಲ್ಲಿ ಬಂಧಿಸಿ ಬಿಡುತ್ತಾನೆ. ಆದರೆ ಬೆನ್ನ ಹಿಂದೆ ಅವನೇ ನಿಮ್ಮ ಹೆಸರಿನಲ್ಲಿ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಿದ್ದಾನೆ. ಇದರಿಂದ ನಿಮ್ಮ ಕೈಗೆ ಬಂದ ಹಣವು ವಾಪಸ್ ಹೊರಟು ಹೋಗಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಗೊಂದಲ ಉಳಿದುಕೊಳ್ಳಲಿ. ಸ್ನೇಹಿತರೆ, ಈ ಇಬ್ಬರು ಸೇರಿ ನಿಮ್ಮ ಜೀವನದಲ್ಲಿ ಎಷ್ಟು ಅಪಶಕುನ, ಎಷ್ಟು ಜಗಳಗಳು, ಎಷ್ಟು ಅಡೆತಡೆಗಳನ್ನು ಉಂಟು ಮಾಡುತ್ತಿದ್ದಾರೆಂದರೆ ನನ್ನ ಹಣೆಬರವೇ ಕೆಟ್ಟದಾಗಿದೆ ಎಂದು ನೀವು ಯೋಚಿಸುತ್ತೀರಿ. ಆದರೆ ಸತ್ಯವೇನೆಂದರೆ ತಪ್ಪು ನಿಮ್ಮ ಹಣೆ ಬರದ್ದಲ್ಲ. ನಿಮ್ಮ ಈ ಇಬ್ಬರು ಅಡಗಿರುವ ಶತ್ರುಗಳು ಕೆಟ್ಟವರಾಗಿದ್ದಾರೆ. ಅವರು ನಿಮ್ಮ ಮನೆಯ ಬಾಗಿಲಲ್ಲಿ ರಾತ್ರಿ ಕತ್ತಲಲ್ಲಿ ರಹಸ್ಯವಾಗಿ ಕೆಲವು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ಹೋಗುತ್ತಾರೆ. ನಿಮ್ಮ ಭಾವಚಿತ್ರದ ಮೇಲೆ, ಅಂದರೆ ಫೋಟೋದ ಮೇಲೆ ಬಂಧನವನ್ನು ಹೇರುತ್ತಾರೆ. ನಿಮ್ಮ ಹೆಸರಿನಲ್ಲಿ ಗೊಂಬೆಗಳನ್ನು ಮಾಡಿ ಅದರ ಮೇಲೆ ಪ್ರಭಾವ ಬೀರುತ್ತಾರೆ. ನಿಮ್ಮ ಕಷ್ಟದ ಫಲ ನಿಮಗೆ ಸಿಗಬಾರದು ಎಂಬುದು ಅವರ ಉದ್ದೇಶವಾಗಿರುತ್ತದೆ. ಎದುರಿನಿಂದ ಅವರು ನಿಮ್ಮೊಂದಿಗೆ ಎಷ್ಟು ಸಿಹಿಯಾಗಿ ಮಾತನಾಡುತ್ತಾರೆ ಮತ್ತು ಎಷ್ಟು ಕೃತಕ ನಗುವನ್ನು ತೋರಿಸುತ್ತಾರೆ ಎಂದರೆ ನಿಮಗೆ ಎಂದಿಗೂ ಅನುಮಾನ ಪಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡಿದ್ದಾರೆ. ಈಗ ನೀವು ಯೋಚಿಸುತ್ತಿರಬಹುದು, ಅಷ್ಟಕ್ಕೂ ಆ ಇಬ್ಬರು ಯಾರು? ಅವರ ನಿಜವಾದ ಗುರುತು ಏನು? ಸ್ನೇಹಿತರೆ, ಅವರ ಗುರುತು ಅವರ ನಡವಳಿಕೆಯಿಂದ ತಿಳಿಯುತ್ತದೆ. ಮೊದಲನೆಯ ವ್ಯಕ್ತಿ ನಿಮ್ಮಂತೆ ಕಾಣುವವನು. ನಿಮ್ಮ ಆಲೋಚನೆಗೆ ಹೊಂದುವಂಥ ಮಾತುಗಳನ್ನೇ ಆಡುತ್ತಾನೆ. ಆದರೆ ನೀವು ಯಶಸ್ವಿಯಾದಾಗ ಅವನ ಕಣ್ಣುಗಳು ಕೆಂಪಗಾಗುತ್ತವೆ. ಅವನು ನಿಮ್ಮ ಜನಪ್ರಿಯತೆ, ನಿಮ್ಮ ಹಣ ಮತ್ತು ನಿಮ್ಮ ಕುಟುಂಬದ ಶಾಂತಿಯನ್ನು ಕಂಡು ಹೊಟ್ಟೆ ಉರಿಯುತ್ತಾನೆ. ಎರಡನೇ ವ್ಯಕ್ತಿ ನಿಮಗೆ ಮನಸ್ಸಿಗೆ ಹತ್ತಿರವಾದವನಂತೆ ನಟಿಸುತ್ತಾನೆ. ಅವನು ನಿಮ್ಮನ್ನು ಪದೇ ಪದೇ ಭಾವನಾತ್ಮಕ ಜಾಲದಲ್ಲಿ ಸಿಲುಕಿಸುತ್ತಾನೆ, ನಿಮಗೆ ಅಂತಹ ಸಲಹೆಗಳನ್ನು ನೀಡುತ್ತಾನೆ. ಅದರಿಂದ ನಿಮಗೆ ನಷ್ಟವೇ ಆಗುತ್ತದೆ. ಈ ಇಬ್ಬರು ನಿಮ್ಮ ಜೀವನದ ರಹಸ್ಯಗಳನ್ನು ತಿಳಿದುಕೊಂಡಿದ್ದಾರೆ ಮತ್ತು ಅದೇ ಮಾಹಿತಿಯನ್ನು ನಿಮ್ಮ ವಿರುದ್ಧವೇ ಬಳಸುತ್ತಿದ್ದಾರೆ. ಜುಲೈ ತಿಂಗಳ ಈ ದಿನಗಳಲ್ಲಿ ಶನಿಯು ವಕ್ರಿಯಾಗಲಿರುವಾಗ ಈ ಇಬ್ಬರು ಇನ್ನೂ ಹೆಚ್ಚು ಸಕ್ರಿಯರಾಗಿದ್ದಾರೆ. ಏಕೆಂದರೆ ಈಗ ತಮ್ಮ ಜಾಲವು ಇನ್ನಷ್ಟು ಬಲಗೊಳ್ಳುತ್ತಿದೆ ಎಂದು ಅವರಿಗೆ ಅನಿಸುತ್ತಿದೆ. ಸ್ನೇಹಿತರೆ, ಈಗ ನಾನು ನಿಮಗೆ ಕೆಲವು ಸೂಚನೆಗಳನ್ನು ಹೇಳುತ್ತಿದ್ದೇನೆ. ಅವುಗಳಿಂದ ಈ ಜಾಲವು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರದಂತೆ ಅಥವಾ ಇಲ್ಲವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಸೂಚನೆ, ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ಅಥವಾ ಯಾವುದೇ ಹೊಸ ಯೋಜನೆಯನ್ನು ರೂಪಿಸಿದಾಗ ಆರಂಭದಲ್ಲಿ ಎಲ್ಲವೂ ಸರಿಯಾಗಿರುತ್ತದೆ ಎಂದು ಅನಿಸುತ್ತದೆ. ಗ್ರಾಹಕರು ಬರುತ್ತಾರೆ, ಹಣ ಬರಲು ಪ್ರಾರಂಭವಾಗುತ್ತಾರೆ, ಜನರು ಪ್ರಶಂಸಿಸುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ಯಾವಾಗ ಎಲ್ಲವೂ ಕೆಡಲು ಪ್ರಾರಂಭಿಸುತ್ತದೆಯೋ, ಯಾವುದಾದರೂ ದೂರು ಬರುತ್ತದೆಯೋ, ಗೌರವಕ್ಕೆ ಧಕ್ಕೆ ಉಂಟಾಗುತ್ತದೆಯೋ, ಯಾವುದೇ ಪಾಲುದಾರ ಹಿಂದೆ ಸರಿಯುತ್ತಾನೋ ಅಥವಾ ಹಣ ಸಿಲುಕಿಕೊಳ್ಳುತ್ತದೆಯೋ, ಆಗ ಇದು ಕೇವಲ ಕಾಕತಾಳೀಯವಲ್ಲ, ಇದು ಆ ಅದೃಶ್ಯ ಬಂಧನದ ಪ್ರಭಾವವಾಗಿದೆ. ಅದನ್ನು ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಮೇಲೆ ಹೇರಿದ್ದಾರೆ. ಜುಲೈ 20ರಿಂದ 31ರ ನಡುವೆ ಈ ಪ್ರಭಾವವು ಇನ್ನೂ ತೀವ್ರವಾಗಬಹುದು, ಏಕೆಂದರೆ ಗುರುವಿನ ಶಕ್ತಿಯು ಸ್ವಲ್ಪ ಮರೆಯಾಗಿದೆ. ಎರಡನೇ ಸೂಚನೆ,
ನಿಮ್ಮ ಮನೆಯಲ್ಲಿ ಯಾವುದೇ ವಿಶೇಷ ಕಾರಣವಿಲ್ಲದೆ ಜಗಳಗಳು ಮತ್ತು ಕಲಹಗಳು ಉಂಟಾಗುತ್ತಿರುತ್ತವೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕುಟುಂಬದ ಸದಸ್ಯರು ಪರಸ್ಪರ ಗೊಂದಲಕ್ಕೊಳಗಾಗುತ್ತಾರೆ. ಬೆಳಿಗ್ಗೆ ಶಾಂತಿಯಿಂದ ಏಳುತ್ತಾರೆ ಮತ್ತು ಸಂಜೆಯ ವೇಳೆಗೆ ಮನೆಯ ವಾತಾವರಣ ಕೆಟ್ಟು ಹೋಗುತ್ತದೆ. ಇದು ಈ ತಾಂತ್ರಿಕ ಬಂಧನದ ಅತಿ ದೊಡ್ಡ ಪ್ರಭಾವವಾಗಿದೆ. ಮೂರನೇ ಸೂಚನೆ, ನಿಮಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ವಿಚಿತ್ರವಾದ ಕನಸುಗಳು ಬೀಳುತ್ತವೆ. ಉದಾಹರಣೆಗೆ, ಯಾರೋ ನಿಮ್ಮನ್ನು ಹಿಂದಿನಿಂದ ಹಿಡಿಯುತ್ತಿರುವಂತೆ ಅಥವಾ ನೀವು ಕೆಳಗೆ ಬೀಳುತ್ತಿರುವಂತೆ ಅನಿಸುತ್ತದೆ. ಮನಸ್ಸಿನಲ್ಲಿ ತಳಮಳವಿರುತ್ತದೆ. ಕಾರಣವಿಲ್ಲದೆ ಭಯ ಉಂಟಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಆಯಾಸದ ಅನುಭವವಾಗುತ್ತದೆ. ಇವೆಲ್ಲವೂ ಆ ನಕಾರಾತ್ಮಕ ಶಕ್ತಿಯ ಸಂಕೇತಗಳಾಗಿವೆ. ಇದನ್ನು ಈ ಇಬ್ಬರು ಜನರು ನಿಮ್ಮ ಸುತ್ತಮುತ್ತ ಹರಡಿದ್ದಾರೆ. ಸ್ನೇಹಿತರೆ, ಈಗ ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ನಿಮ್ಮ ಸ್ವಭಾವ. ನೀವು ಯಾರು ಕೇಳದಿದ್ದರೂ ಇತರರಿಗಾಗಿ ಸಹಾಯಕ್ಕೆ ನಿಲ್ಲುವಂಥ ವ್ಯಕ್ತಿಯಾಗಿದ್ದೀರಿ. ಯಾವುದೇ ಸ್ನೇಹಿತ ತೊಂದರೆಯಲ್ಲಿದ್ದರೆ ನೀವು ಇಡೀ ರಾತ್ರಿ ಅವನ ಮಾತುಗಳನ್ನು ಕೇಳುತ್ತೀರಿ. ಯಾವುದೇ ಸಂಬಂಧಿಕರು ಹಣ ಕೇಳಿದರೆ ನೀವು ನಿಮ್ಮ ಅಗತ್ಯಕ್ಕಿಂತಲೂ ಹೆಚ್ಚು ಹಣವನ್ನು ನೀಡುತ್ತೀರಿ. ಕುಟುಂಬಕ್ಕಾಗಿ ನೀವು ನಿಮ್ಮ ಸಂತೋಷ, ನಿಮ್ಮ ಸಮಯ, ನಿಮ್ಮ ನಿದ್ದೆ ಎಲ್ಲವನ್ನು ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಸ್ವತಃ ಯಾವುದೇ ವಿಷಯದ ಅಗತ್ಯವಿದ್ದಾಗ, ನೀವು ಧೃತಿಗೆಟ್ಟಾಗ, ನೀವು ಏಕಾಂಗಿಯಾದಾಗ ನಿಮ್ಮ ಸುತ್ತ ಯಾರೂ ಇರುವುದಿಲ್ಲ. ನೀವು ಒಳಗೊಳಗೆ ನೊಂದರೂ ಹೊರಗಿನಿಂದ ಒಬ್ಬ ಬಲಿಷ್ಠ ವ್ಯಕ್ತಿಯಂತೆ ಕಲ್ಲಿನಂತೆ ನಿಂತಿರುತ್ತೀರಿ. ಜನರು ನಿಮ್ಮ ಈ ಮೌನ ಮತ್ತು ಧೈರ್ಯವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನೀವು ಏನನ್ನು ಬೇಕಾದರೂ ಸಹಿಸಿಕೊಳ್ಳುತ್ತೀರಿ ಎಂದು ಅವರು ಭಾವಿಸುತ್ತಾರೆ. ಇದೇ ಕಾರಣಕ್ಕೆ ಆ ಇಬ್ಬರು ವ್ಯಕ್ತಿಗಳು ನಿಮ್ಮನ್ನು ತಮ್ಮ ಅತ್ಯಂತ ಸುಲಭದ ಶಿಕಾರಿ, ಅಂದರೆ ಬಲಿಪಶು ಎಂದು ಭಾವಿಸಿದ್ದಾರೆ. ನೀವು ಇತರರ ಉದ್ದೇಶದ ಮೇಲೂ ಎಂದಿಗೂ ಸಂಶಯ ಪಡುವುದಿಲ್ಲ. ಸ್ನೇಹಿತರಾಗಿರಲಿ, ಸಂಬಂಧಿಕರಾಗಿರಲಿ ಅಥವಾ ಜೀವನ ಸಂಗಾತಿಯಾಗಿರಲಿ, ನೀವು ಎಲ್ಲರನ್ನೂ ಸಮಾನವಾಗಿ ಸತ್ಯವಂತರೆಂದು ನಂಬುತ್ತೀರಿ. ಆದರೆ ಹೆಚ್ಚಿನ ಜನರು ನಿಮ್ಮ ಇದೇ ಒಳ್ಳೆತನವನ್ನು ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಎಂದು ತಿಳಿದುಕೊಂಡಿದ್ದಾರೆ. ಸ್ನೇಹಿತರೆ, ಈಗ ವಿಷಯವೇನೆಂದರೆ ಜುಲೈ 20ರಿಂದ 30ರ ನಡುವೆ ನಿಮ್ಮ ಜೀವನದಲ್ಲಿ ಏನೇನು ಸಂಭವಿಸಲಿದೆ ಎಂಬುದರ ಕುರಿತು. ಈ ಅವಧಿಯು ನಿಮಗೆ ಅತ್ಯಂತ ಸೂಕ್ಷ್ಮವಾಗಿದೆ. ಶನಿಯು ಜುಲೈ 27ರಂದು ವಕ್ರಿಯರಾಗುತ್ತಿದ್ದಾರೆ ಮತ್ತು ಗುರುವಿನ ಮೌಢ್ಯ ಸ್ಥಿತಿ ನಡೆಯುತ್ತಿದೆ. ಈ ಅವಧಿಯಲ್ಲಿ 4 ದೊಡ್ಡ ಘಟನೆಗಳು ನಿಮ್ಮ ಜೀವನವನ್ನು ಸ್ಪರ್ಶಿಸಬಹುದು. ಮೊದಲನೆಯ ದೊಡ್ಡ ಘಟನೆ ಏನೆಂದರೆ, ಈ ದಿನಗಳಲ್ಲಿ ನಿಮಗೆ ಯಾವುದೇ ಸಣ್ಣ ಅಥವಾ ದೊಡ್ಡ ಸಂತೋಷ ಸಿಕ್ಕರೂ ನೀವು ಅದನ್ನು ಯಾರಿಗೂ ಖಂಡಿತವಾಗಿಯೂ ಹೇಳಬೇಡಿ. ಆ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿ ಆಗಿದ್ದರೂ ಸಹ ಹೇಳಬೇಡಿ. ಒಂದು ವೇಳೆ ನೀವು ನಿಮ್ಮ ಸಂತೋಷ, ನಿಮ್ಮ ಹೊಸ ಕೆಲಸ, ನಿಮ್ಮ ಆದಾಯ ಅಥವಾ ನಿಮ್ಮ ಯೋಜನೆಯ ವಿಷಯವನ್ನು ಯಾರಿಗಾದರೂ ಹೇಳಿದ್ದರೆ, ಈ ಸಣ್ಣ ವಿಷಯವು ಆ ಇಬ್ಬರು ವ್ಯಕ್ತಿಗಳವರೆಗೆ ತಲುಪಬಹುದು ಮತ್ತು ಅವರ ಕೆಟ್ಟ ದೃಷ್ಟಿ ಅಥವಾ ಅವರ ತಾಂತ್ರಿಕ ಶಕ್ತಿಯು ನಿಮ್ಮ ಸಂತೋಷವನ್ನು ನಾಶಪಡಿಸಬಹುದು. ಜುಲೈ ತಿಂಗಳ ಈ ದಿನಗಳಲ್ಲಿ ಕೆಟ್ಟ ದೃಷ್ಟಿಯ ಪ್ರಭಾವವು ತುಂಬಾ ತೀವ್ರವಾಗಿರುತ್ತದೆ, ಏಕೆಂದರೆ ಗುರುವಿನ ಶಕ್ತಿ ಸ್ವಲ್ಪ ದುರ್ಬಲವಾಗಿದೆ. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದು ನಿಮ್ಮ ಅತ್ಯಂತ ದೊಡ್ಡ ರಕ್ಷಣೆಯಾಗಿದೆ. ಎರಡನೇ ದೊಡ್ಡ ಘಟನೆ ಮಾನಸಿಕ ತಳಮಳಕ್ಕೆ ಸಂಬಂಧಿಸಿದ್ದಾಗಿದೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸು ತುಂಬಾ ಅಸ್ಥಿರವಾಗಿರಬಹುದು. ಸಣ್ಣ ಪುಟ್ಟ ವಿಷಯಗಳಿಗೂ ಉದಾಸೀನತೆ ಆವರಿಸಬಹುದು. ನನ್ನವರು ಯಾರೂ ಇಲ್ಲ ಎಂದು ಮನಸ್ಸಿಗೆ ಒಳಗೆ ಅನಿಸಬಹುದು. ಎಲ್ಲರೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಅನಿಸಬಹುದು. ರಾತ್ರಿ ಮಲಗುವಾಗ ತಳಮಳ ಹೆಚ್ಚಾಗುತ್ತದೆ. ಇವೆಲ್ಲವೂ ಶನಿಯ ವಕ್ರ ಚಲನೆ ಬರುವ ಮುನ್ನ ಮತ್ತು ಗುರುವಿನ ಮೌಢ್ಯತೆ ಕಾರಣದಿಂದ ಆಗುತ್ತದೆ. ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಡಿ. ಉದ್ಯೋಗ ಬದಲಾಯಿಸುವ, ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಅಥವಾ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರವನ್ನು ಸದ್ಯಕ್ಕೆ ಮುಂದೂಡಿ, ಏಕೆಂದರೆ ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಹೆಚ್ಚಾಗಿ ತಪ್ಪೆಂದು ಸಾಬೀತಾಗುತ್ತದೆ ಮತ್ತು ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಗಸ್ಟ್ವರೆಗೆ ಶಾಂತವಾಗಿರಿ. ಮೂರನೇ ದೊಡ್ಡ ಘಟನೆ ನಿಮ್ಮ ಜೀವನದ ಮಹಾ ಬದಲಾವಣೆಯಾಗಿದೆ. ಸ್ನೇಹಿತರೆ, ನಿಮ್ಮ ಜೀವನವು ಇತರರಂತಿಲ್ಲ ಮತ್ತು ಮುಂದೇನೂ ಹಾಗೆ ಇರುವುದಿಲ್ಲ. ಈ ಸಮಯದಲ್ಲಿ ನೀವು ಎಲ್ಲವನ್ನೂ ಸ್ವತಃ ನೀವೇ ಮಾಡಬೇಕಾಗುತ್ತದೆ. ನಿಮ್ಮ ಹಿಂದೆ ನಿಂತು ಯಾರೂ ಸಹಾಯ ಮಾಡುವುದಿಲ್ಲ. ನಿಮ್ಮ ಸಾಮ್ರಾಜ್ಯವನ್ನು ನೀವೇ ನಿರ್ಮಿಸಿಕೊಳ್ಳಬೇಕು. ನೀವು ಒಂದು ವೇಳೆ ಯಾರಾದರೂ ಬರುವಿಕೆಯನ್ನು ಅಥವಾ ಯಾರಾದರೂ ಜೊತೆಯಾಗಿ ಸಹಾಯ ಮಾಡುವುದನ್ನು ಕಾಯುತ್ತಿದ್ದರೆ, ಆ ಕಾಯುವಿಕೆ ನಿಮಗೆ ನಿರಾಶೆಯನ್ನು ಮಾತ್ರ ನೀಡುತ್ತದೆ. ಈ ಸಮಯವು ನಿಮ್ಮನ್ನು ಒಳಗಿನಿಂದ ಬಲಿಷ್ಠಗೊಳಿಸುವಂತದ್ದಾಗಿದೆ. ಯಾವುದೇ ಜವಾಬ್ದಾರಿಗಳಿದ್ದರೂ ಅವುಗಳನ್ನು ನೀವೇ ಸ್ವತಃ ಹೊರಹೊಮ್ಮಿ. ವಿಶೇಷವಾಗಿ ಜುಲೈ ತಿಂಗಳ ಕೊನೆ ದಿನಗಳಲ್ಲಿ ಶನಿಯು ವಕ್ರಿಯನಾದಾಗ ನೀವು ಇತರರ ಮೇಲೆ ಅವಲಂಬಿತರಾಗುವುದು ಮೂರ್ಖತನ ಎಂಬ ಸಂದೇಶವನ್ನು ಇನ್ನಷ್ಟು ಸ್ಪಷ್ಟವಾಗಿಸುತ್ತದೆ. ನಾಲ್ಕನೇ ಮತ್ತು ಅತ್ಯಂತ ದೊಡ್ಡ ಘಟನೆ ಏನೆಂದರೆ, ಈ ಸಂತೋಷವು ನಿಮಗೆ ಸಿಗಲಿದೆ. ಅದಕ್ಕಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದೀರಿ. ಜುಲೈ ತಿಂಗಳ ಈ ದಿನಗಳಲ್ಲಿ ಒಂದು ವೇಳೆ ನೀವು ಜಾಗರೂಕರಾಗದಿದ್ದರೆ, ಈ ಇಬ್ಬರು ವ್ಯಕ್ತಿಗಳಿಂದ ದೂರವಿರಲು ಮತ್ತು ಪರಿಹಾರಗಳನ್ನು ಮಾಡಿದರೆ ಆಗಸ್ಟ್ನಲ್ಲಿ ನಿಮಗೆ ಅಂತಹ ಸುಖ ಸಿಗುತ್ತದೆ.
ಹೇಗೆಂದರೆ ದೀರ್ಘಕಾಲ ಹಸಿದಿದ್ದ ನಂತರ ಇದ್ದಕ್ಕಿದ್ದಂತೆ ವಿವಿಧ ಬಗೆಯ ಭೋಜನ ತಟ್ಟೆ ಕಣ್ಣು ಮುಂದೆ ಬಂದಂತೆ ಇಷ್ಟು ವರ್ಷಗಳ ಹಣದ ತೊಂದರೆ ಮತ್ತು ಕುಟುಂಬ ಸುಖದ ಕಳವಳ, ಜೀವನ ಸಂಗಾತಿಯ ನೆಮ್ಮದಿಯ ಕೊರತೆ ಇವೆಲ್ಲವೂ ನಿಧಾನವಾಗಿ ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ. ಆಗಸ್ಟ್ನಲ್ಲಿ ಇದ್ದಕ್ಕಿದ್ದಂತೆ ಹಣದ ಹರಿವು ಹೆಚ್ಚಾಗುತ್ತದೆ. ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ಹಳೆಯದಾಗಿ ಬಾಕಿ ಇದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ದೇವರು ಅಂತಿಮವಾಗಿ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆಂದು ನಿಮಗೆ ಅನಿಸುತ್ತದೆ. ಆದರೆ ನೀವು ಈ ಇಬ್ಬರು ವ್ಯಕ್ತಿಗಳಿಂದ ತಕ್ಷಣವೇ ಅಂತರವನ್ನು ಕಾಯ್ದುಕೊಂಡರೆ ಮತ್ತು ಪರಿಹಾರಗಳನ್ನು ಪ್ರಾರಂಭಿಸಿದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈಗ ಮಹಾ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಅದು ಈಗ ಬಲೆಯನ್ನು ಕತ್ತರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತವೆ. ಜುಲೈ 20ರಿಂದ 30ರ ನಡುವೆ ಮಾಡಿದ ಪರಿಹಾರಗಳ ಪ್ರಭಾವವು ಆಗಸ್ಟ್ ತಿಂಗಳಲ್ಲಿ ಬಹಳ ವೇಗವಾಗಿ ಗೋಚರಿಸುತ್ತದೆ. ಏಕೆಂದರೆ ಶನಿಯು ಹಿಮ್ಮುಖ ಚಲನೆಯಲ್ಲಿದ್ದಾಗ ನಕಾರಾತ್ಮಕ ಶಕ್ತಿಗಳು ದುರ್ಬಲಗೊಳ್ಳುತ್ತವೆ. ಮೊದಲ ಪರಿಹಾರವಾಗಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಕೆಂಪು ಬಟ್ಟೆಗಳನ್ನು ಧರಿಸಿ ಹನುಮಾನ್ ದೇವರಿಗೆ ಕೆಂಪು ಹೂವು, ಕೆಂಪು ಶ್ರೀಗಂಧ, ಬೂಂದಿ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ಏಕಾಂತದಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನು 11 ಬಾರಿ ಪಠಿಸುವಾಗ ಮನಸ್ಸಿನಲ್ಲಿ ಹನುಮಾನ್ ದೇವರನ್ನು ಧ್ಯಾನಿಸಿ ಅವರ ಶಕ್ತಿ, ಅವರ ನಿಷ್ಠೆ ಮತ್ತು ಅವರ ವಚನಗಳನ್ನು ನೆನಪಿಸಿಕೊಳ್ಳಿ. ಪಠಣದ ನಂತರ ಕೈ ಜೋಡಿಸಿ ಪ್ರಾರ್ಥಿಸಿ, ಓ ಬಜರಂಗ ಬಲಿ, ನನ್ನ ಶತ್ರುಗಳ ತಂತ್ರಮಂತ್ರ, ಅವರ ಪಿತೂರಿಗಳು, ಅವರ ಬಂಧನಗಳು ಇಂದು ನನ್ನ ಜೀವನದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ. ನೀವು ನನ್ನ ಮತ್ತು ನನ್ನ ಕುಟುಂಬವನ್ನು ರಕ್ಷಿಸಿ. ನನ್ನ ವಿರುದ್ಧ ಕಪ್ಪು ಶಕ್ತಿಗಳನ್ನು ಯಾರು ಕಳುಹಿಸುತ್ತಿದ್ದಾರೋ ಅವರ ಶಕ್ತಿಯು ನಿಷ್ಪ್ರಯೋಜಕವಾಗಲಿ. ಈ ಪ್ರಾರ್ಥನೆಯನ್ನು ಮನಪೂರ್ವಕವಾಗಿ ಮಾಡಿ. ಈ ಪರಿಹಾರವು ನಿಮ್ಮ ಸುತ್ತಲೂ ಅಂತ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಅದು ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ತಲುಪದಂತೆ ತಡೆಯುತ್ತದೆ. ಜುಲೈ ತಿಂಗಳ ಮಂಗಳವಾರದಂದು ಇದನ್ನು ಮಾಡಿದರೆ ಆಗಸ್ಟ್ನಲ್ಲಿ ಇದರ ಪರಿಣಾಮವು ಇನ್ನಷ್ಟು ಸ್ಪಷ್ಟವಾಗಿ ಕಂಡುಬರುತ್ತದೆ. ಎರಡನೇ ಪರಿಹಾರವೆಂದರೆ ಶುಕ್ರವಾರದಂದು ಮಾತಾಲಕ್ಷ್ಮಿಯ ವಿಶೇಷ ಪೂಜೆ. ಬೆಳಿಗ್ಗೆ ಎದ್ದು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮಾತಾಲಕ್ಷ್ಮಿ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಕಮಲದ ಹೂವು ಅಥವಾ ಗುಲಾಬಿ ಹೂವನ್ನು ಅರ್ಪಿಸಿ ರಾಧಾರಾಣಿ ಅಥವಾ ಬಾಲಾಜಿ ಮಹಾರಾಜರ ಹೆಸರನ್ನು ಜಪಿಸುತ್ತೀರಿ. ಈ ದಿನಗಳಲ್ಲಿ ನಿಮ್ಮ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಜೂಜಾಟ, ಮದ್ಯಪಾನ ಅಥವಾ ಯಾವುದೇ ದುರಭ್ಯಾಸಗಳಿಂದ ಹಣವನ್ನು ವ್ಯಯಿಸಬೇಡಿ. ಏಕೆಂದರೆ ಹಣಕ್ಕೆ ಗೌರವ ಸಿಗದ ಕಡೆ ಲಕ್ಷ್ಮಿಯು ನೆಲೆಸುವುದಿಲ್ಲ. ಶುಕ್ರವಾರದಂದು ಈ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಸ್ಥಿರತೆಯು ಬರಲು ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ನಲ್ಲಿ ಹಣದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ. ಮೂರನೇ ಪರಿಹಾರವೆಂದರೆ ಶನಿವಾರದಂದು ಅಶ್ವತ್ಥ ಮರಕ್ಕೆ ಸೇವೆ ಸಲ್ಲಿಸುವುದು. ಶನಿವಾರದಂದು ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ 7 ಬಾರಿ ಪ್ರದಕ್ಷಿಣೆ ಹಾಕಿ ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಮರದ ಕೆಳಗೆ ಬೆಳಗಿಸಿ. ಈ ಪರಿಹಾರವು ನಿಮ್ಮ ಜೀವನದ ಹಳೆಯ ತಾಂತ್ರಿಕ ಬಂಧನಗಳೆಲ್ಲವನ್ನು ಕತ್ತರಿಸುತ್ತದೆ. ಅದನ್ನು ಆ ಇಬ್ಬರು ವ್ಯಕ್ತಿಗಳು ಮಾಡಿಸಿದರು. ಶನಿವಾರದಂದು ಮಾಡುವುದರಿಂದ ಶನಿ ಹಿಮ್ಮುಖ ಚಲನೆಯೊಂದಿಗೆ ಸೇರಿ ಈ ಪರಿಹಾರವು ಇನ್ನಷ್ಟು ಶಕ್ತಿಯುತವಾಗುತ್ತದೆ. ನಕಾರಾತ್ಮಕತೆ ಕ್ರಮೇಣವಾಗಿ ಹೋಗಲಾರಂಭಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ. ನಾಲ್ಕನೇ ಪರಿಹಾರವನ್ನು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಮಾಡಬೇಕು. ಓಂ ಹನುಮತೆ ರುದ್ರಾತ್ಮಕಾಯ ಓಂ ಪಟ್ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಜಪಿಸುವಾಗ ಕಣ್ಣುಗಳನ್ನು ಮುಚ್ಚಿ ಹನುಮಾನ್ ದೇವರನ್ನು ಕಲ್ಪಿಸಿಕೊಳ್ಳಿ. ಅವರು ನಿಮ್ಮ ಸುತ್ತಲೂ ರಕ್ಷಣಾ ಕವಚವನ್ನು ನಿರ್ಮಿಸುತ್ತಿದ್ದಾರೆ. ಈ ಮಂತ್ರವು ನಿಮ್ಮನ್ನು ಸುತ್ತಲೂ ಅದೃಶ್ಯ ವಲಯವನ್ನು ನಿರ್ಮಿಸುತ್ತಿದೆ. ಅದನ್ನು ಯಾವುದೇ ತಂತ್ರಮಂತ್ರ, ಯಾವುದೇ ಮಾಟಮಂತ್ರ, ಯಾವುದೇ ಬಂಧನಗಳು ಭೇದಿಸಲು ಸಾಧ್ಯವಿಲ್ಲ. ಜುಲೈ ತಿಂಗಳ ಈ ದಿನಗಳಲ್ಲಿ ಪ್ರತಿದಿನ ಇದನ್ನು ಮಾಡುವುದರಿಂದ ಆಗಸ್ಟ್ ವೇಳೆಗೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಸ್ನೇಹಿತರೆ, ಈ ಪರಿಹಾರಗಳನ್ನು ಮಾಡಿದ ನಂತರ ತಾಂತ್ರಿಕ ಬಲೆಯು ಮುರಿದು ಹೋದಾಗ ಮತ್ತು ಆ ಇಬ್ಬರು ವ್ಯಕ್ತಿಗಳು ದುರ್ಬಲರಾದಾಗ ಶನಿಯ ಹಿಮ್ಮುಖ ಚಲನೆಯು ಮತ್ತು ಗುರುಗ್ರಹದ ವಾಪಸಾತಿಯ ಸಂಪೂರ್ಣ ಲಾಭ ನಿಮಗೆ ಸಿಗಲಿದೆ. ಆಗಸ್ಟ್ನಲ್ಲಿ ವ್ಯಾಪಾರವು ಪ್ರಗತಿಯಾಗುತ್ತಿರುವುದನ್ನು ನೀವು ನೋಡುತ್ತಿರುವಿರಿ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಮನೆಯಲ್ಲಿ ಸುಖ ಶಾಂತಿ ಮರಳುತ್ತದೆ. ಮನೆಯಲ್ಲಿ ಹಣದ ಸ್ಥಿರ ಹರಿವು ಉಂಟಾಗುತ್ತದೆ ಮತ್ತು ವರ್ಷಗಳಿಂದ ಬಳಲುತ್ತಿದ್ದವರು ಅದೆಲ್ಲವೂ ನಿಧಾನವಾಗಿ ಪೂರ್ಣಗೊಳ್ಳುವುದನ್ನು ಕಾಣುವಿರಿ. ಆದರೆ ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ಈ ಇಬ್ಬರು ವ್ಯಕ್ತಿಗಳೊಂದಿಗೆ ಈಗಲೇ ಸಂಬಂಧವನ್ನು ಕಡಿದುಕೊಳ್ಳಿ ಅಥವಾ ಕನಿಷ್ಠ ಅಂತರವನ್ನು ಕಾಯ್ದುಕೊಳ್ಳಿ. ಅವರ ಯಾವುದೇ ಮಾತನ್ನು ನಂಬಬೇಡಿ ಅಥವಾ ಅನುಸರಿಸಬೇಡಿ. ನಿಮ್ಮ ಯಾವುದೇ ವೈಯಕ್ತಿಕ ವಿಷಯ, ಯೋಜನೆ ಅಥವಾ ಹಣದ ಮಾಹಿತಿಯನ್ನು ಅವರಿಗೆ ಖಂಡಿತವಾಗಿಯೂ ಹೇಳಬೇಡಿ. ಜುಲೈ 20ರಿಂದ 30ರ ನಡುವೆ ನೀವು ಇವೆಲ್ಲವನ್ನು ಮಾಡಿದರೆ ಆಗಸ್ಟ್ ನಿಮ್ಮ ತಿಂಗಳು ಆಗಬಹುದು. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಬಹಳ ಆಳವಾದ ವಿಷಯಗಳನ್ನು ತಿಳಿಸಿದ್ದೇನೆ. ಶತ್ರುಗಳ ಗುರುತಿಸುವಿಕೆ, ಅವರ ಬಲೆ, ಮುಂಬರುವ ದಿನಗಳ ಘಟನೆಗಳು,
ಅವರಿಂದ ಪಾರಾಗುವ ಪರಿಹಾರಗಳ ಮೂಲಕ ಎಲ್ಲವನ್ನು ಸ್ಪಷ್ಟಪಡಿಸಿದ್ದೇನೆ. ಮನಸ್ಸಿನಲ್ಲಿ ಏನಾದರೂ ಗೊಂದಲವಿದ್ದರೆ ಕಮೆಂಟ್ನಲ್ಲಿ ಖಂಡಿತವಾಗಿಯೂ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದೆ ಕೂಡ ಇಂಥ ಪ್ರಮುಖ ಮಾಹಿತಿಗಳು ಬರುತ್ತವೆ. ಕಮೆಂಟ್ನಲ್ಲಿ ಸತ್ಯ ಮನಸ್ಸಿನಿಂದ ಜೈ ಮಾತಾ ಲಕ್ಷ್ಮಿ, ಜೈ ಮಾತಾಜಿ, ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಇದರಿಂದ ಮಾತಾ ಲಕ್ಷ್ಮಿ ಮತ್ತು ಬಜರಂಗಬಲಿ ಇಬ್ಬರು ಸಂತೋಷಗೊಳ್ಳುತ್ತಾರೆ ಮತ್ತು ನಿಮ್ಮ ಜೀವನದ ಮೇಲೆ ಅವರ ಕೃಪೆ ಹರಿಯಲಿದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.